ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಬಲಗೈ ಸಮುದಾಯವನ್ನು ಮತ್ತು ಅಸ್ಪೃಶ್ಯ ಸಮುದಾಯವನ್ನು ಯಾವತ್ತೂ ಕೂಡ ಜಾಗೃತಿಯನ್ನು ಮಾಡ್ತಾ ಪ್ರತಿಯೊಂದು ಹಂತದಲ್ಲೂ ಸಂವಿಧಾನಾತ್ಮಕವಾದಂಥ ಹೇಳಿಕೆಗಳನ್ನು ಕೊಡ್ತಾ ಈ ಏನು ಸಮಾಜದಲ್ಲಿ ಆಗುವಂಥ ಅಂಕುಡೊಂಕುಗಳನ್ನು ತಮ್ಮದೇ ಆದಂಥ ಶೈಲಿಯಲ್ಲಿ ಏನಪ್ಪ ಅಂದ್ರೆ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾ ಸಮಾಜವನ್ನು ಸರಿಯಾದ ದಿಕ್ಕಿನಲ್ಲಿ ಒಯ್ತಿರುವಂತಹ ಸಂವಿಧಾನದ ಸ್ವಾಮಿ ಎಂದೇ ಪ್ರಖ್ಯಾತರಾಗಿರುವಂಥ ಧ್ಯಾನ ಪ್ರಕಾಶ್ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಈಗ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿಗಳ ಒಂದು ಸೀಟ್ ಏನು ಬದಲಾವಣೆ ಆಗಿದೆ ಅಥವಾ ಹುದ್ದೆ ಏನು ಬದಲಾವಣೆ ಆಗಿದೆ, ಈ ಕುರಿತು ಬಹಳಷ್ಟು ಏನು ದಲಿತ ಪರ ಸಂಘಟನೆಗಳು ಇದನ್ನು ದಲಿತ CM ಆಗೇ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಸ್ವಾಮೀಜಿಯವರು ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಮತ್ತು ಕಳೆದ ತಿಂಗಳೇನು ಬೆಂಗಳೂರಲ್ಲಿ ಲಕ್ಷಾಂತರ ಜನರನ್ನು ಸೇರಿಸಿದ್ರು, ಆದರೆ ಈಗ ಸ್ವಾಮೀಜಿಯವರು ಮಾತನಾಡ್ತಾ ಇಲ್ಲ ಅಂತೇಳಿ ಸ್ವಾಮೀಜಿಯವ್ರನ್ನ ಹಲವು ಸಂಘಟನೆಗಳು ಟೀಕೆ ಮಾಡಿದಾವೆ. ಈಗ ಸ್ವತಃ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರ ಆ ಕುರಿತು ಅವರ ನಿಲುವೇನಿದೆ ಅಂತ ಕೇಳೋಣ. ಸ್ವಾಮೀಜಿಯವರು ಈಗ ಕರ್ನಾಟಕ ರಾಜ್ಯದಲ್ಲಿ ದಲಿತ CM ಕೂಗು ಏಳ್ತದೆ ಮತ್ತೆ ಕೆಳಗಡೆ ಬೀಳ್ತದೆ. ಇದ್ರ ಮಧ್ಯೆ ಕೆಲವೊಂದಿಷ್ಟು ಸಂಘಟನೆಯವರು ಏನು ಇಡೀ ರಾಜ್ಯಾದ್ಯಂತ ತಾವು ದಲಿತರನ್ನು, ಬಲಗೈ ಸಮುದಾಯನ ಅಥವಾ ಅಸ್ಪೃಶ್ಯರನ್ನು ಒಂದು ಮಾಡಿದ್ರಿ, ಆ ನಿಟ್ಟಿನಲ್ಲೂ ಅಥವಾ ಯಾವ ನಿಟ್ಟಿನಲ್ಲೂ ಗೊತ್ತಿಲ್ಲ, ಸ್ವಾಮೀಜಿಯವರು ದಲಿತ CM ಬಗ್ಗೆ ಮಾತನಾಡ್ತಾ ಇಲ್ಲ ಅನ್ನುವಂಥ ಕೂಗು ಕೇಳ್ತಾ ಇದ್ದೀವಿ. ಸ್ವಾಮೀಜಿ ಅದ್ರ ಬಗ್ಗೆ ಏನು ಹೇಳ್ತೀವಿ ಸ್ವಾಮೀಜಿ? ಈಗ ಕರ್ನಾಟಕ ರಾಜ್ಯದಲ್ಲಿ ದಲಿತ CM ಕೂಗು ಬಹು ವರ್ಷಗಳ ಕಾಲದಿಂದ ಇದೆ. ಸಾಕಷ್ಟು ವರ್ಷಗಳಿಂದ ದಲಿತ CM ಆಗಬೇಕು ಅಂತಕ್ಕಂಥದ್ದು ಇದೆ. ದಲಿತ CM ಮಾಡ್ತಕ್ಕಂಥವ್ರು ಯಾರು? ಅವ್ರ ಹೈಕಮಾಂಡಲ್ಲಿ ದಲಿತ CM ಆಗಬೇಕು. ಹೈಕಮಾಂಡ್ ಈಗ ಯಾರು? ದಲಿತರ CMನ್ನು ಮಾಡಲಿಕ್ಕೆ ದಲಿತರೇ ಹೈಕಮಾಂಡ್ ಇದ್ದಾರೆ. ಮಾಡಬೇಕಾಗಿತ್ತು. ನಾವು ಸುಮಾರು ವರ್ಷಗಳಿಂದ ದಲಿತ CM ಬೇಕು ಅಂತಲೇ ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ, ಹಲವಾರು ಕಾರ್ಯಕ್ರಮಗಳನ್ನು ನಾವು ಹೇಳಿದ್ದೇವೆ. ಇತ್ತೀಚೆಗೆ ನಾವು ಬಲಗೈ ಸಮುದಾಯದ ಸಮಾವೇಶ ಮಾಡಿದಾಗಲೂ ಸಹ ಸನ್ಮಾನ್ಯ MB ಪಾಟೀಲ್ರವ್ರನ್ನ ಕುರಿತು ಮಾತನಾಡುವ ಸಮಾವೇಶದಲ್ಲಿ ನೇರವಾಗಿ ಪ್ರಸ್ತಾಪ ಮಾಡಿದ್ದೇನೆ. ಯಾರ್ಯಾರು ಎಷ್ಟೆಷ್ಟು ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ಸಮುದಾಯ ಇನ್ನೂ ಎಲ್ಲಿದೆ, ನಮ್ಮ ಸಮುದಾಯಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಅವತ್ತೂ ಪ್ರಶ್ನೆ ಮಾಡಿದ್ದೇನೆ. ಮೈಸೂರಿನ ಬೌದ್ಧ ಸಮ್ಮೇಳನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಇದ್ದಾಗಲೂ ನೇರವಾಗಿ ವೇದಿಕೆ ಮೇಲೆ ಅದನ್ನು ಪ್ರಸ್ತಾಪ ಮಾಡಿದ್ದೇನೆ. ಈಗ ಕಳೆದ ಒಂದು ತಿಂಗಳಿಂದ ನಾನು ನಮ್ಮ ನಾಯಕರುಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿ ಆಗೋ ಸಂದರ್ಭ ಬಂದಿದೆ. ಇಂಥ ಸಂದರ್ಭದಲ್ಲಿ ಸುಮಾರು ನಮ್ಮ ಎಲ್ಲ ಸಮುದಾಯ ಜಾಗೃತಿಯಾಗಿದೆ. ಆ ಸಮುದಾಯವನ್ನು ಸೇರಿಸ್ಕೊಂಡು ನಾವೀಗ AICC ಅಧ್ಯಕ್ಷರನ್ನ ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ಒಂದು ದೊಡ್ಡ ಸಮಾವೇಶನ ಮಾಡೋಣ ಅಂತಕ್ಕಂತಹ ಒಂದು ಇದನ್ನು ಸಹ ನಮ್ಮ ನಾಯಕರುಗಳು ಎಲ್ಲರೂ ಕೂತು ಮಾತಾಡಿ ಕೇಳಿದಾಗ, ಇಲ್ಲ ಈಗ ಹೈಕಮಾಂಡು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ನಮ್ಮ ಪರವಾಗಿದ್ದಾರೆ, ನಮಗೆ ದಲಿತ ಮುಖ್ಯಮಂತ್ರಿ ಆಗೇ ಆಗುತ್ತೆ ಅಂತಕ್ಕಂಥ ಭರವಸೆಯನ್ನು ಸನ್ಮಾನ್ಯ ಪರಮೇಶ್ವರ್ ಅವರು, ಪ್ರಿಯಾಂಕ ಖರ್ಗೆ, ಮಾದೇವಪ್ಪನವರೆಲ್ಲ ಹೇಳಲಾಗಿ ನಾವು ಇವರಿಗೆ ಸಿಗುತ್ತೆ ಅಂತ ಸುಮ್ಮನೆ ಇದ್ವಿ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಒಂದು 3-4 ದಿವಸಗಳಲ್ಲಿ ನಾವು ದಲಿತ CMನ ಮಾಡಿ ಅಂತ ಹೇಳಿದ್ರೆ ಈಗಾಗಲೇ CLP ನಾಯಕನನ್ನು ಘೋಷಣೆ ಮಾಡಿದ್ದಾರೆ. ಸ್ವತಃ ಪರಮೇಶ್ವರ್ ಅದನ್ನು ಅನುಮೋದನೆ ಮಾಡಿದ್ದಾರೆ. ಹಾಗಾಗಿ ಈಗ ದಲಿತ CM ಕೊಡಿ ಅಂತ ಕೇಳತಕ್ಕಂತಹ ಸಂದರ್ಭ ಮತ್ತು ಜನರನ್ನು ಜಾಗೃತಿ ಮಾಡಲಾರ್ದೇನೆ ಜನಗಳ ಎಲ್ಲ ಇಡೀ ರಾಜ್ಯದ ಜನರಿಗೆ ಅಥವಾ 31 ಜಿಲ್ಲೆಯ ಎಲ್ಲ ನಾಯಕರುಗಳನ್ನು ಕೂರಿಸಿ ಒಂದು ಸಭೆಯನ್ನು ಕರೆದು ಮಾತನಾಡಿ ಅದನ್ನು ನಾವು ಕಾನೂನುಬದ್ಧವಾಗಿ ಮತ್ತು ನಮ್ಮ ಎಲ್ಲರ ಹಿತಾಸಕ್ತಿಗೆ ಅನುಗುಣವಾಗಿ ನಾವು ಕೇಳ್ತಕ್ಕಂಥದ್ದು ಅದು ಸರಿ ಇರತಕ್ಕಂಥ ಕ್ರಮ. ಇನ್ನು 2 ದಿನ ಇರುವಾಗ ನೀವು ದಲಿತ CM ಮಾಡಿ ಅಂತ ಅಂದರೆ ಈಗಾಗಲೇ CLP ಲೀಡರ್ನ ಘೋಷಣೆ ಮಾಡಾಗಿದೆ. ನಮ್ಮನ್ನು ಇವರು ಜೋಕರ್ಗಳಂತ ಬರೆದುಬಿಡ್ತಾರೆ, ಅಥವಾ ನಮ್ಮನ್ನು ಇವರು ಏನಪ್ಪ ಇವರು ಆದಿ ಬೀದಿಲಿ ಕೇಳ್ತಕ್ಕಂಥ ವಿಷಯನ ದಲಿತ CM ಹೋರಾಟಗಳಲ್ಲಿ ಮಾಡ್ತಕ್ಕಂಥ ಪ್ರಕ್ರಿಯೆನ ಅದಲ್ಲ. ದಲಿತ CM ಅನ್ನೋದು ಸಾಮೂಹಿಕ ಏನು ಶಾಸಕಾಂಗ ಪಕ್ಷದ ಏನಿದೆ ಅವರು ಮತ್ತು ಹೈಕಮಾಂಡ್ನವ್ರು ಮಾಡಬೇಕು. ಅಂಥ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಬೇಕು. ನಾವು ಆ ವ್ಯವಸ್ಥೆನೇ ಕ್ರಿಯೇಟ್ ಮಾಡಲಿಕ್ಕೆ ಸಮಾಜ ರೆಡಿ ಇದೆ. ಆದ್ರೆ ಒಬ್ಬರಾರು ನಮ್ಮನ್ನು ಸಂಪರ್ಕ ಮಾಡಬೇಕಲ್ವಾ? ನಾವು ಯಾರಿಗೆ ಅಂತ ಕೇಳೋದು? ಮದುವೆ ಆಗೋ ಗಂಡೆ ರೆಡಿ ಇಲ್ಲ ಅಂದರೆ ಯಾರಿಗೆ ಮದುವೆ ಮಾಡೋದು ನಾವು? ಈ ಸಮಸ್ಯೆ ಬರಲಾಗಿ ದಲಿತ CM ಮಾಡ್ತಕ್ಕಂಥ ಏನು ಪ್ರಶ್ನೆ ಇದ್ದಿತ್ತು ಅದು ಅನಿವಾರ್ಯವಾಗಿ ನಮ್ಮ ನಾಯಕರುಗಳೇ ತಮ್ಮ ಕೈಯಿಂದ ತಾವೇ ಅದನ್ನು ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈಗ ದಲಿತ CM ಅನ್ನುವಂಥದ್ದು ಸಮುದಾಯಕ್ಕೆ ಬೇಕಾಗಿದೆಯೋ ಅಥವಾ ಸ್ವಾಮೀಜಿಗಳಿಗೆ ಬೇಕಾಗಿದೆಯೋ ಅಥವಾ MLA ಇರ್ತಕ್ಕಂಥವ್ರು, ಈಗಾಗಲೇ ಚುನಾಯಿತ ಪ್ರತಿನಿಧಿ ಆದಂಥವ್ರು, ನಾವು MLAಗಳಾಗಿದ್ದೀವಿ, ಸುಮಾರು 27-28% ಹೆಚ್ಚಿರ್ತಕ್ಕಂಥ ಕರ್ನಾಟಕದಲ್ಲಿ ದಲಿತ ಸಮುದಾಯ ಇದೆ, ನಮಗೆ ಕೊಡಿ ಅಂಥೇಳಿ ಯಾರಾದರೂ ಮುಂದೆ ಬಂದು ರಾಜೀನಾಮೆ ಕೊಡಲಾರ್ದೇನೆ ಕೇವಲ ಸ್ವಾಮೀಜಿಗಳ ಮೇಲೆ, ಸಮುದಾಯದ ಮೇಲೆ ಬ್ಲೇಮ್ ಮಾಡಿದರೆ ಹೇಗೆ ಸ್ವಾಮೀಜಿ? ಆಮೇಲೆ ಸಮುದಾಯಕ್ಕೆ CM ಬೇಕಾಗಿದೆ, ಆಮೇಲೆ ಸಂಘಟನೆಗಳಿಗೂ CM ಬೇಕಾಗಿದೆ. ಆದರೆ ಆಗುವಂಥವ್ರು ನನಗೆ CM ಬೇಕಂತೇಳಿ ಇವತ್ತಿಗೂ ತಮ್ಮ ಮುಂದೆ ಬಂದಿಲ್ಲ ಅನ್ನುವಂಥದ್ದು ಒಂದು ದುರಾದೃಷ್ಟಕರ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅದೇನೆ ತಾವು ಹೇಳ್ದಾಗೇನೆ ಈಗ ನಾವು CM ಆಗ್ತೀವಿ ಅಂತಕ್ಕಂತಹ ಒಂದು ನೇರ ಹೇಳಿಕೆಯನ್ನು ಕೊಟ್ಟು ಹೊರಗಡೆಗೆ ಬಂದಿದ್ರೆ
ಇಡೀ ಸಮುದಾಯನೇ ಅವ್ರ ಹಿಂದೆ ನಿಲ್ತಾ ಇತ್ತು. ಅವ್ರು ರಾಜೀನಾಮೆ ಕೊಟ್ಟು ಹೊರಗೆ ಬರೋದು, ಅಥವಾ ನಮಗೆ ಇಷ್ಟು ವರ್ಷ ನಾವು ಈ ಪಕ್ಷದಲ್ಲಿದ್ದು ನಾವು ಜೀತ ಮಾಡಿದ್ದೀವಿ, ನಮಗೆ ಕೂಲಿ ಸಿಕ್ಕಿಲ್ಲ ಅಂತ ಹೊರಗೆ ಬಂದಿದ್ದಿದ್ರೆ ಇಡೀ ಸಮುದಾಯ ಅವ್ರ ಪರವಾಗಿ ನಿಲ್ತಾ ಇತ್ತು. ಯಾರೊಬ್ಬರು ಬರೋಕ್ಕೆ ತಯಾರಿಲ್ಲ. ಈಗ ನಾವು ನಮ್ಮ ಸಮುದಾಯದ ಏನು ಜಾಗೃತಿ ಮಾಡಬೇಕಾಗಿತ್ತು, ನಮ್ಮ ಸಮುದಾಯಕ್ಕೆ ಸಮಸ್ಯೆ ಆದಾಗ ನಾವು ಸಮಾಜದ ಹಿತವನ್ನು ಕಾಪಾಡಲಿಕ್ಕೆ ಯಾವ ಸಂದರ್ಭದಲ್ಲಾದರೂ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಾಜಕೀಯ ವಿಷಯ ಬಂದಾಗ ನಿರ್ಣಯ ಮಾಡೋರು ಯಾರು? ಸ್ವಾಮೀಜಿಯವರು CM ಅನ್ನು ನಿರ್ಣಯ ಮಾಡ್ಲಿಕ್ಕೆ ಬರುತ್ತಾ? ಅಥವಾ ಒಂದು ಸಮುದಾಯ CM ಅನ್ನು ನಿರ್ಣಯ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ, ಅದು ಸಾಧ್ಯನೇ ಇಲ್ಲ. ಅದು ಏನಿದ್ರು ಅವರವರ ಪಕ್ಷದ ಆಂತರಿಕ ವಿಷಯ ಮತ್ತು ಅಲ್ಲಿರ್ತಕ್ಕಂಥ ಹೈಕಮಾಂಡ್ನವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಇದು ಗೊತ್ತಿದ್ದು ಸಹ ಇವರೊಬ್ಬರು ತಯಾರೇ ಇಲ್ಲ. ಒಂದು ಸಾರಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಮಾಡಿ ಅಂತ ಕಲಬುರಗಿ ಬಂದ್ ಮಾಡಿದ್ವಿ ಮತ್ತು ಮೈಸೂರು KR ಸರ್ಕಲ್ ಬಂದ್ ಮಾಡಿದ್ವಿ. ಒಂದು ಸುದ್ದಿವಾಹಿನಿ ಕೇಳಿದ್ರೆ ಅವ್ರು ಯಾರೋ ಗೊತ್ತಿಲ್ಲ, ಅವ್ರು ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ರು. ಏನು ಹೇಳ್ಬೇಕು ನಾವು ಈಗ ಒಂದು ತಿಂಗಳಿಂದ ದುಂಬುಲ್ ಬಿದ್ದಿದ್ದೀವಿ 3 ಜನ ನಾಯಕರುಗಳಿಗೆ. ಸೇರ್ಸೋಣ, ಜನ ಸೇರ್ಸೋಣ, ಜನಾಭಿಪ್ರಾಯ ಮೂಡಿಸೋಣ, ಹೈಕಮಾಂಡನ್ನು ಕರೆಸೋಣ, ಮಾಡೋಣ ಅಂದರೆ ಇಲ್ಲ ಏನು ಬೇಡ, ಅಗತ್ಯ ಇಲ್ಲ, ಆಗುತ್ತೆ ಅಂತಕ್ಕಂಥ ಮಾತುಗಳು ಹೇಳಲಾಗಿ ನಾವು ಅದನ್ನು ಕೈ ಬಿಟ್ಟಿವಿ. ಈಗ ದಲಿತ CM ಎಲ್ರಿಗೂ ಬೇಕು, ಸಮುದಾಯಕ್ಕೆ ಬೇಕು, ಇಲ್ಲ ಅಂತಲ್ಲ. ಒಂದು ಸಮುದಾಯ 10 ಸರಿ ಆಗಿದೆ, ಇನ್ನೊಂದು ಸಮುದಾಯ 9 ಸರಿ ಆಗಿದೆ, ಇನ್ನೊಂದು ಸಮುದಾಯ 2 ಸರಿ ಆಗಿದೆ, ಇನ್ನೊಂದು ಸಮುದಾಯ 1 ಸರಿ ಆಗಿದೆ. ಈ ಸಮುದಾಯ 75 ವರ್ಷದಿಂದ ಜೀತ ಮಾಡ್ತಿದೆ. ನಾನು ಹೇಳೋದು, ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಸಾಮೂಹಿಕವಾಗಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡಿ. ಎಲ್ಲರೂ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ, ಸಮಾಜದ ಮುಂದೆ ಇಡಿ, ಸಮಾಜ ಏನು ತೀರ್ಮಾನ ಮಾಡುತ್ತೋ ಅದಾಗಲಿ. ಅದು ಬಿಟ್ಟು ನೀವು ಯಾರೋ ಬೀದಿಯಲ್ಲೋ ಅಥವಾ ಹೋರಾಟದಲ್ಲೋ ಮುಖ್ಯಮಂತ್ರಿ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಹಾಗಾಗಿ ದಲಿತ CM ಅಂತಕ್ಕಂಥದ್ದು ಆಗಬೇಕು. ಸಮಾಜದ ಒಂದು ಬಯಕೆ, ಅದು ಬಹು ವರ್ಷಗಳ ಬಯಕೆ. ಈಗಾಗಲೇ ಸುಮಾರು ಬಸಲಿಂಗಪ್ಪನವರು, ವೀರಾಚಯ್ಯನವರು, ಮತ್ತು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರು, ಮತ್ತು ಸಾಕಷ್ಟು ಜನ ಹಿರಿಯರು ಈಗಾಗಲೇ ಅದರಿಂದ ವಂಚಿತರಾಗಿದ್ದಾರೆ. ಈಗಲೂ ವಂಚನೆ ಆಗಿದೆ. ಯಾವ ಸಮುದಾಯ ರಾಜಕೀಯವಾಗಿ ಜಾಗೃತವಾಗಿರುತ್ತೋ ಅದು ಜೀವಂತ ಇರ್ತದೆ, ಸತ್ತ ಸಮುದಾಯ ಸಮಾಧಿ ಆಗಿರುತ್ತೆ. ಆ ನಿಟ್ಟಿನಲ್ಲಿ ದಲಿತ CM ಕೂಗು ಬಹು ವರ್ಷಗಳಿಂದಿದೆ. ನಾನು ಫ್ರೀಡಮ್ ಪಾರ್ಕ್ನ ಸಮಾವೇಶದಲ್ಲೇ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇನೆ. MB ಪಾಟೀಲ್ರು ಕೂರಿಸ್ಕೊಂಡು ಹೇಳಿದ್ದೇನೆ. ಅದು ಇನ್ನೂ ವಿಡಿಯೋ ಕ್ಲಿಪ್ ಇದೆ. ಮತ್ತು ಎಲ್ಲ ಮಾಧ್ಯಮಗಳಲ್ಲೂ ಮಾತಾಡಿದ್ದೇನೆ ಆಗಬೇಕು ಅಂತ. ಈಗ ಹೋರಾಟವನ್ನು ಮಾಡಿ ಸ್ವಾಮೀಜಿಗಳೇ ಎಲ್ಲಿದ್ದೀರಾ ಅಂತ ನಾನು ಕೇಳಿದ್ರೆ, ನಾನು ಇಲ್ಲೇ ಇದ್ದೇನೆ. ಸ್ವಾಮೀಜಿ ಏನು ಹಾಂಗ್ಕಾಂಗ್ ಹೋಗಿಲ್ಲ, ಅಮೇರಿಕಕ್ಕೆ ಹೋಗಿಲ್ಲ, ಇಲ್ಲೇ ಇದ್ದೇನೆ. ಜನಗಳಿಗೆ ಮುಟ್ಟಿಸ್ಬೇಕಲ್ಲ, ನಮ್ಮ ಸಮುದಾಯದ ನಾಯಕರುಗಳನ್ನ ನಾವು ಒಂದು ಕಡೆ ಸೇರಿಸ್ಬೇಕಲ್ಲ, ಅಥವಾ ನಮ್ಮ 31 ಜಿಲ್ಲೆಯ ನಮ್ಮ ಸಮುದಾಯದ ನಾಯಕರನ್ನ ಕರೆಸಿ ನಾನು ಆಗ್ತೀನಿ ಅಂತ ಯಾರು ಒಬ್ರು ಹೇಳ್ಬೇಕಲ್ಲ. ಹೇಳಾರ್ದೇನೆ ನಾವು ಬೀದಿಗೆ ಬಂದು ದಲಿತ CM ಮಾಡಿ ಅಂದರೆ ಹೇಗಾಗುತ್ತೆ? ತಮ್ಮ ಜೊತೆ ಸಂಪರ್ಕ ಮಾಡಿದರೆ ಅವರಿಗೆ ಒಂದು ಬಿಸಿ ತುಪ್ಪವಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಬರುವಂಥ ಚುನಾವಣೆಗಳಲ್ಲಿ ಶಾಸಕ ಸ್ಥಾನಕ್ಕೆ ಟಿಕೆಟ್ ಸಿಗ್ತದೋ ಅನ್ನುವಂಥ ಭಯ, ಎಲ್ಲಿ CMನ ಕೇಳಿದ್ರೆ ನನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥ ಭಯ ಏನಾದರೂ ಕಾಡ್ತಾ ಇದೆಯಾ? ಒಟ್ಟಿನಲ್ಲಿ ದಲಿತ ಶಾಸಕರು ಇಂಥ ಭಯದಲ್ಲಿದ್ದಾರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಸ್ವಾಮೀಜಿ. ದಲಿತ ಶಾಸಕರುಗಳಿಗೆ ಏನಾಗಿದೆ ಅಂತಂದರೆ, ಅವರ ಅಸ್ತಿತ್ವ ಮತ್ತು ಅವರ ಹಕ್ಕು ಅಧಿಕಾರಗಳಿಗೆ ಎಲ್ಲಿ ಹೋಗ್ಬಿಡುತ್ತೋ, ನಮಗೆ ಹಕ್ಕು ಅಧಿಕಾರಗಳು ಎಲ್ಲಿ ಸಿಗಲ್ವೋ ಅಂತಕ್ಕಂಥ ಭಯ ಇದೆ. ಅವರಿಗೆ ಸಮಾಜದ ಮೇಲೆ ಭಯ ಇಲ್ಲ, ಅವರ ಹಕ್ಕು ಮತ್ತು ಅಧಿಕಾರದ ಮೇಲೆ ಭಯ ಇದೆ. ಅವ್ರಿಗೆ ಸಮಾಜದ ಮೇಲೆ ಭಯ ಇದ್ದಿದ್ರೆ ಈ ಸತಿ 2 ಸರಿ ಮುಖ್ಯಮಂತ್ರಿ ಆಗ್ಬಿಡ್ತಾ ಇದ್ರು. ಸಮಾಜವನ್ನು ಸಂಘಟಿಸಿದ್ರೆ ಈ ಸತಿ 2-3 ಸರಿ ಮುಖ್ಯಮಂತ್ರಿ ಆಗೋರು. ಯಾವ ಸಮುದಾಯ ಸಮಾಜವನ್ನು ಸಂಘಟನೆ ಮಾಡಲ್ವೋ ಆ ಸಮುದಾಯ ಫೇಲ್ ಆಗ್ಬಿಡ್ತದೆ. ಹಾಗಾಗಿ ಅವರ ಹಕ್ಕು ಮತ್ತು ಅಸ್ತಿತ್ವಕ್ಕೋಸ್ಕರನೇ ಅವರು ತುಂಬ ಎದುರ್ತಾ ಇದ್ದಾರೆ ಅಂತಕ್ಕಂಥದ್ದೇ ನನ್ನ ಭಾವನೆ. ಕೊನೆಯದಾಗಿ ಸ್ವಾಮೀಜಿಯವರೇ, ಈಗ ದಲಿತ ಸಮಾಜ ತಮ್ಮ ಮೇಲೆ ಡಿಪೆಂಡ್ ಆಗಿದೆ. ಸ್ವಾಮೀಜಿಯವರು ನಮ್ಮ ಇಡೀ ಸಮಾಜವನ್ನು ಒಂದು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಏನಪ್ಪ ಅಂತಂದರೆ, ಈಗ ಏನು ಈ ಶಾಸಕರುಗಳು ಇವ್ರನ್ನ ಮಂತ್ರಿ ಮಾಡಬೇಕು ಅನ್ನುವಂಥದ್ದು ಕೆಲವು ಸಂಘಟನೆಗಳು ಮಾತನಾಡ್ತಾ ಇದ್ದಾವೆ. ಅದರಲ್ಲಿ ಸ್ವಾಮೀಜಿಯವರು ಮಾತನಾಡಲಿಲ್ಲ ಅಂತ ತಮ್ಮ ಮೇಲೆ ಬ್ಲೇಮ್ ಬರ್ತಾ ಇದೆ. ಸ್ವಾಮೀಜಿ, ಕೊನೆಯದಾಗಿ ನಮ್ಮ ಸಮುದಾಯಕ್ಕೆ, ರಾಜ್ಯಕ್ಕೆ ಏನು ಸಂದೇಶ ಕೊಡ್ತೀವಿ? ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಸುಮಾರು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ನಮ್ಮ ಸಮುದಾಯ ಒಂದು 100% ಓಟ್ ಹಾಕೊಂಡು ಬಂದಿದೆ. ನಾನು ಕಾಂಗ್ರೆಸ್ನ ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ನ ನಮ್ಮ ನಾಯಕರುಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಅವರ ಅನುಭವ ರಾಜಕಾರಣ ಏನಿದೆ, ಹಿರಿಯರೇನಿದ್ದಾರೆ, ಅನುಭವಿಗಳೇನಿದ್ದಾರೆ, ಈಗಿನ ಶಾಸಕರೇನಿದ್ದಾರೆ, ಅವರೆಲ್ಲರೂ ನೀವು ಒಂದು ಉನ್ನತವಾದ ಸ್ಥಾನಮಾನಗಳಿಗೆ ಪರಿಗಣಿಸಿ. ಇಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಗೆ ಎಳ್ಳು ನೀರು ಬಿಡತಕ್ಕಂಥ ಕೆಲಸವನ್ನು ನಮ್ಮ ಸಮುದಾಯ ಮಾಡುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.